ಸೊ ಅಲ್ಲಿಗೆ ಕೃತಜ್ಞತಾ ಸಮರ್ಪಣಾ ಪ್ರವಾಸ ಇವತ್ತು ಇನ್ನೂ ಕೂಡ ಡಿ.ಕೆ. ಶಿವಕುಮಾರ್ ಅವ್ರದ್ದು ಮುಂದುವರೆದಿದೆ. ಹೋದ ಕಡೆಯಲ್ಲೆಲ್ಲ ಭರ್ಜರಿ ಸ್ವಾಗತ ಸಿಕ್ಕಿದೆ, ಕ್ವೈಟ್ ನ್ಯಾಚುರಲ್. ಸೊ ಹೇಗಿತ್ತು ಇವತ್ತು ಅವರ ಪ್ರವಾಸ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಒಂದು ರಿಪೋರ್ಟ್ ಇದೆ, ನೋಡೋಣ ಬನ್ನಿ. ಸ್ವಕ್ಷೇತ್ರದಲ್ಲಿ ಸಿಎಂ ಡಿ.ಕೆ. ಶಿವಕುಮಾರ್ ರೌಂಡ್ಸ್. ಸಿಎಂ ಆದ ಬಳಿಕ ಮೊದಲ ಬಾರಿಗೆ ಭೇಟಿ. ಕ್ಷೇತ್ರದಲ್ಲಿ ಕೃತಜ್ಞತಾ ಸಮರ್ಪಣಾ ಪ್ರವಾಸ. ಸಿಎಂ ಡಿ.ಕೆ. ಶಿವಕುಮಾರ್ ಕನಕಪುರ ಕ್ಷೇತ್ರದಲ್ಲಿ ಕೃತಜ್ಞತಾ ಸಮರ್ಪಣಾ ಪ್ರವಾಸವನ್ನು ಕೈಗೊಂಡಿದ್ದಾರೆ. ಸಿಎಂ ಆದ ಬಳಿಕ ಮೊಟ್ಟ ಮೊದಲ ಬಾರಿಗೆ ಡಿ.ಕೆ. ಶಿವಕುಮಾರ್ ಭೇಟಿ ಕೊಟ್ಟಿದ್ದು ಸ್ವಕ್ಷೇತ್ರದಾದ್ಯಂತ ರೌಂಡ್ಸ್ ಹಾಕಿದ್ದಾರೆ. ಹಾರೋಹಳ್ಳಿ ಮತ್ತು ಕನಕಪುರ ತಾಲೂಕಿನಲ್ಲಿ ಕೃತಜ್ಞತಾ ಸಮರ್ಪಣಾದಲ್ಲಿ ಭಾಗಿಯಾಗಿ ಕ್ಷೇತ್ರದ ಜನರಿಗೆ ಧನ್ಯವಾದವನ್ನು ಅರ್ಪಿಸಿದ್ದಾರೆ. ಮೆಟ್ರೋದಲ್ಲಿ ಪ್ರಯಾಣ ಬೆಳೆಸಿದ ಡಿಕೆಶಿ, ಪ್ರಯಾಣಿಕರ ಜೊತೆ ಬೆರೆತು ಮಾತುಕತೆ. ಬೆಂಗಳೂರಿನಿಂದ ಹೊರಟ ಡಿ.ಕೆ. ಶಿವಕುಮಾರ್ ಸಾರ್ವಜನಿಕರಿಗೆ ತೊಂದರೆ ಆಗೋದನ್ನು ತಪ್ಪಿಸುವುದಕ್ಕೆ ಝೀರೋ ಟ್ರಾಫಿಕ್ ಬದಲು ಮೆಟ್ರೋದಲ್ಲಿ ಪ್ರಯಾಣ ಬೆಳೆಸಿದ್ರು. ವಿಧಾನಸೌಧದ ಮೆಟ್ರೋ ಸ್ಟೇಷನ್ನಿಂದ ಕನಕಪುರ ರಸ್ತೆಯ ರೇಷ್ಮೆ ರಸ್ತೆಯವರೆಗೂ ಕೂಡ ಮೆಟ್ರೋದಲ್ಲಿಯೇ ಪ್ರಯಾಣಿಸಿ ಸಾರ್ವಜನಿಕರೊಂದಿಗೆ ಬೆರೆತು ಮಾತುಕತೆ ನಡೆಸಿದರು. ಈ ವೇಳೆ ಪ್ರಯಾಣಿಕರು ಡಿಕೆಶಿ ಜೊತೆಗೆ ಸೆಲ್ಫಿಯನ್ನು ಕ್ಲಿಕ್ಕಿಸಿಕೊಂಡು ಖುಷಿಪಟ್ಟರು. ಸಾಮಾನ್ಯವಾಗಿ ಸಿಎಂ ನಿವಾಸ ಸದಾಶಿವನಗರದಿಂದ ಕನಕಪುರ ರಸ್ತೆಯವರೆಗೂ ಕೂಡ ಝೀರೋ ಟ್ರಾಫಿಕ್ ವ್ಯವಸ್ಥೆಯನ್ನು ಜಾರಿಗೊಳಿಸಿದರೆ ಸಾರ್ವಜನಿಕರ ವಾಹನ ಸಂಚಾರಕ್ಕೆ ತೊಂದರೆ ಉಂಟಾಗುವ ಸಾಧ್ಯತೆ ಇರುವುದನ್ನು ಪರಿಗಣಿಸಿ ಮೆಟ್ರೋ ರೈಲಿನಲ್ಲಿ ಪ್ರಯಾಣಿಸಿದರು. ಕನಕಪುರ ರಸ್ತೆ ತಲುಪಿದ ಬಳಿಕ ಅಲ್ಲಿಂದ ರಸ್ತೆ ಮಾರ್ಗವಾಗಿ ಕನಕಪುರಕ್ಕೆ ಪ್ರವಾಸವನ್ನು ಬೆಳೆಸಿದ್ರು ಡಿ.ಕೆ. ಶಿವಕುಮಾರ್. ಹೋದಲ್ಲೆಲ್ಲ ಡಿಕೆಗೆ ಬೃಹತ್ ಹಾರಗಳ ಸ್ವಾಗತ. ಆರಂಭದಲ್ಲಿ ಹಾರೋಹಳ್ಳಿಗೆ ಬಂದಂತಹ ಡಿ.ಕೆ. ಶಿವಕುಮಾರ್ಗೆ ಅದ್ಧೂರಿ ಸ್ವಾಗತವೇ ಸಿಕ್ತು. ಜಾನಪದ ಕಲಾ ತಂಡಗಳಿಂದ ಸಿಎಂ ಡಿ.ಕೆ. ಶಿವಕುಮಾರ್ ಅವರಿಗೆ ಗ್ರ್ಯಾಂಡ್ ವೆಲ್ಕಮ್ ಸಿಕ್ತು. ಅಲ್ಲದೆ ಹಸಿಮೆಣಸಿನಕಾಯಿ, ಒಣಮೆಣಸಿನಕಾಯಿ, ಬೆಳ್ಳುಳ್ಳಿಯ ಹಾರವನ್ನು ಹಾಕಿದ ಅಭಿಮಾನಿಗಳು ಡಿಕೆಯ ದೃಷ್ಟಿ ತೆಗೆದರು. ಅಲ್ಲಿಂದ ಮುಂದೆ ಸಾಗಿದಂತಹ ಡಿಕೆಗೆ ತುಂಗಣಿಯಲ್ಲಿ ಬೃಹತ್ ಸೇಬಿನ ಮೋಸಂಬಿ ಹಾರದ ಮೂಲಕ ಸ್ವಾಗತ ಕೋರಲಾಯಿತು. ಮಹಿಳೆಯರು ಪೂರ್ಣಕುಂಭ ಸ್ವಾಗತವನ್ನು ಕೂಡ ಕೋರಿದರು. ಹಾರೋಹಳ್ಳಿಯಲ್ಲಿ ಅಭಿನಂದನೆ ಸ್ವೀಕರಿಸಿದ ಡಿ.ಕೆ. ಶಿವಕುಮಾರ್, ಯಾರೂ ಕೂಡ ವ್ಯವಸಾಯವನ್ನು ಬಿಡಬೇಡಿ, ವ್ಯವಸಾಯದ ಅಭಿವೃದ್ಧಿಗೆ ನಾವು ಶ್ರಮಿಸ್ತೇವೆ. ನಾವು ಈ ಬಗ್ಗೆ ಹೊಸ ಯೋಜನೆಯನ್ನು ತರ್ತೇವೆ. ಸಿಲ್ಕು, ಮಿಲ್ಕು ಇಲ್ಲಿನ ಪ್ರಮುಖ ಬೆಳೆಯಾಗಿದೆ. ಅದನ್ನು ನಾವು ಅಭಿವೃದ್ಧಿ ಪಡಿಸ್ತೇವೆ. ಮುಂದೆ ಕೈಗಾರಿಕೆಗಳನ್ನು ನಾವು ತರ್ತೇವೆ ಅನ್ನುವಂತಹ ಮಾತನಾಡಿದರು. ಅವಕಾಶವನ್ನ ನಿಮ್ಮ ಬದುಕಿನಲ್ಲಿ ಬದಲಾವಣೆಯನ್ನು ಮಾಡಿಕೊಳ್ಳಲಿಕ್ಕೆ ನೀವು ಉಪಯೋಗಿಸ್ಕೊಳ್ಬೇಕು. ಎಲ್ಲರೂ ನಗ್ತಾ ಇದ್ರು. ಇದನ್ನ ಬೆಂಗಳೂರು ದಕ್ಷಿಣ ಜಿಲ್ಲೆ ನಮ್ಮ ಸ್ವಾಭಿಮಾನದ ಹೆಸರನ್ನ ಉಳಿಸ್ಕೊಳ್ಬೇಕು ಅಂತೇಳಿ ನಿಮ್ ಯಾರ ಜೋಬ್ಗೂ ನಾನು ದುಡ್ಡು ಹಾಕಕ್ಕೆ ಆಗುದಿಲ್ಲ. ಆದ್ರೆ ನಿಮ್ಮ ಎಲ್ಲ ಆಸ್ತಿ ಮೌಲ್ಯಗಳು ಈ ಡಿ.ಕೆ. ಶಿವಕುಮಾರ್ ತೆಗೆದುಕೊಂಡಂತ ನಿರ್ಧಾರ, ಇದು ಬೆಂಗಳೂರು ದಕ್ಷಿಣ ಜಿಲ್ಲೆ ಅಂತ ಹೇಳಿದ್ಮೇಲೆ ಈ ಜಮೀನಿನ ಬೆಲೆ ಏನಾಯ್ತು ಅನ್ನೋದಕ್ಕೆ ನಿಮ್ಗೆಲ್ಲ ಕೂಡ ಇವತ್ತು ಮನವರಿಕೆ ಆಗಿದೆ. ಸೊ ಇದೊಂದು ದೊಡ್ಡ ಐತಿಹಾಸಿಕವಾದಂತ ತೀರ್ಮಾನ. ನಾನೇನು ಹೊಸದಾಗಿ ಸೃಷ್ಟಿ ಮಾಡಲಿಲ್ಲ. ದೊಡ್ಡಹಳ್ಳಿ ಕೆಂಪೇಗೌಡರ ಮಗ ಡಿ.ಕೆ. ಶಿವಕುಮಾರ್ ಅಂತ ಹೆಸರು ನಾನು ಚೇಂಜ್ ಮಾಡ್ಕೊಳಕ್ ಆಗ್ತದಾ? ಆಗುದಿಲ್ಲ. ಹಂಗೆ ಇವತ್ತು ನಾವು ನೀವೆಲ್ಲ ಬೆಂಗಳೂರು ಜಿಲ್ಲೆಯವರು. ಮನೆ ದೇವತೆ ಕೆಂಕಿರಮ್ಮಗೆ ಡಿಕೆ ಪೂಜೆ, ಅಧಿದೇವತೆಗೆ ಈಡುಗಾಯಿ ಅರ್ಪಣೆ. ಹಾರೋಹಳ್ಳಿಯಿಂದ ಕನಕಪುರಕ್ಕೆ ಬಂದ ಡಿ.ಕೆ. ಶಿವಕುಮಾರ್ ಮನೆದೇವತೆ ಕೆಂಕಿರಮ್ಮ ದೇವಸ್ಥಾನಕ್ಕೆ ಭೇಟಿ ಕೊಟ್ಟು ಪೂಜೆ ಸಲ್ಲಿಸಿದ್ರು. ಅಲ್ಲದೆ ಈಡುಗಾಯಿ ಸಹ ಹೊಡೆದ್ರು. ಬರೀ 2 ವರ್ಷದ ಮುಖ್ಯಮಂತ್ರಿ ನೋಡ್ಬೇಕಾ? 2028ಕ್ಕೂ ಸಿಎಂ ಆಗಿ ಮುಂದುವರಿಯುವ ಇಂಗಿತ. ಕನಕಪುರದ ಬಳಿಕ ಬೇಕುಪ್ಪೆ ಗ್ರಾಮಕ್ಕೆ ಆಗಮಿಸಿದ ಡಿ.ಕೆ. ಶಿವಕುಮಾರ್ ಮುಂದಿನ ಬಾರಿಯೂ ಕೂಡ ಸಿಎಂ ಆಗುವ ಆಸೆಯನ್ನು ವ್ಯಕ್ತಪಡಿಸಿದ್ರು. ನಿಮಗೆ ಹೆಚ್ಚು ಸಮಯ ಕೊಡೋದಕ್ಕಾಗಲ್ಲ, 2028ಕ್ಕೂ ನಾನು ಬರಲೇಬೇಕು ತಾನೆ. ಬರೀ 2 ವರ್ಷದ ಸಿಎಂ ನೋಡ್ಬೇಕಾ? 2028ಕ್ಕೂ ನಾನೇ ಬರಬೇಕು ಅಂದ್ರೆ ನನಗೆ ಬಿಡುವು ಮಾಡಿಕೊಡ್ಬೇಕು ಅಂತ ಹೇಳಿದ್ರು. ಹೆಚ್ಚಿಗೆ ಟೈಮ್ ಕೊಡಕ್ಕಾಗದೇ ಇರ್ಬೋದು. ಇಡೀ ರಾಜ್ಯನ ನಾನು ಸುತ್ತಬೇಕಾಗಿದೆ. ಮತ್ತೆ 2028ಕ್ಕೆ ಬರ್ಬೇಕು ತಾನೆ? 2028ಕ್ಕೆ ಬರ್ಬೇಕಾಗ್ತಾನೆ. ಬರೀ 2 ವರ್ಷದ ಮುಖ್ಯಮಂತ್ರಿ ನೀವು ನೋಡ್ಬೇಕಾ? 2028ಕ್ಕೆ ಬರ್ಬೇಕಾದ್ರೆ ನನಗೆ ಬಿಡುವು ಮಾಡಿಕೊಡ್ಬೇಕು. ನಿಮ್ ಕೆಲಸ ಕಾರ್ಯಗಳನ್ನ ನೋಡ್ತೇನೆ. ಎಲ್ಲೋದ್ರು ಕನಕಪುರದವರು ಅಂತ ಅಂದ್ರೆ ಯಾರ ಕ್ಷೇತ್ರ ಅಂತ ಹೇಳ್ತಾರೆ? ಮುಖ್ಯಮಂತ್ರಿ ಕ್ಷೇತ್ರ ಅಂತ ಹೇಳ್ತಾರೆ. ಡಿ.ಕೆ. ಶಿವಕುಮಾರ್ ಅವರು ಪ್ರತಿಯೊಂದು ಗ್ರಾಮದಲ್ಲೂ ಕೂಡ ಭಾಷಣವನ್ನು ಮಾಡ್ತಾ ಇದ್ದಾರೆ. ತಮ್ಮ ಭಾಷಣದ ಉದ್ದಕ್ಕೂ ಕೂಡ ಮುಂದಿನ ಅಂದರೆ 2028ರ ಚುನಾವಣೆಯಲ್ಲಿ ಗೆದ್ದು ಮತ್ತೆ ಸಿಎಂ ಆಗುವಂತಹ ಇಂಗಿತವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಅಂದರೆ ಹೋದಂಥ ಸಂದರ್ಭದಲ್ಲೆಲ್ಲರೂ ಕೂಡ ನಾನು ಈ ಗ್ರಾಮಗಳಿಗೆ ಪದೇ ಪದೇ ಬರೋಕ್ಕಾಗಲ್ಲ, ರಾಜ್ಯಾದ್ಯಂತ ಸುತ್ತಾಡಬೇಕಾಗಿದೆ, ನಾನು 2 ವರ್ಷ ಸಿಎಂ ಆಗೋದನ್ನು ಅಷ್ಟೇ ನೋಡ್ತೀರಾ ಅನ್ನೋ ಒಂದು ಕ್ವಶನ್ ಮಾರ್ಕ್ ಆಗಿ ಕೇಳ್ತಾ ಇದ್ದಾರೆ. ಅಂದರೆ ಅಲ್ಲಿಗೆ ಅರ್ಥ ಮುಂದಿನ ಟರ್ಮಲ್ಲೂ ಕೂಡ ನಾನೇ ಸಿಎಂ ಆಗಬೇಕು, ಮತ್ತು ಅದರ ಇಂಗಿತವನ್ನು ಕೂಡ ಈ ಜನರಿಗೆ ವ್ಯಕ್ತಪಡಿಸುವ ಮೂಲಕವಾಗಿ ಮುಂದಿನ ಚುನಾವಣೆಯಲ್ಲಿ
ಜೀವನದಲ್ಲೂ ಕೂಡ ನಮ್ಮನ್ನ ಕೈ ಹಿಡಿರಿ, ಜೊತೆಗೆ ನನಗೆ ಆಶೀರ್ವದಿಸಿ ಅಂತೇಳಿ ಕೂಡ ಹೋದ್ರೆಲ್ಲ ಡಿ ಕೆ ಶಿವಕುಮಾರ್ ಅವರು ಕೇಳ್ತಾ ಇರುವಂತದ್ದು. ಬೇಕುಪ್ಪೆ ನಾರಾಯಣಪುರ ಬಳಿಕ ಕೋಡಿಹಳ್ಳಿಗೆ ಬಂದ ಡಿ ಕೆ ಶಿವಕುಮಾರ್ SIR ಬಗ್ಗೆ ಮಾತನಾಡಿದ್ರು. ಯಾರು ವ್ಯವಸಾಯವನ್ನ ಬಿಡೋದಕ್ಕೆ ಹೋಗ್ಬೇಡಿ, ಅದು ನಿಮ್ಮ ಮೂಲ ಕಸುಬು, ಅದನ್ನ ಬಿಡಬೇಡಿ. ಬೆಂಗಳೂರು ದಕ್ಷಿಣ ಆದಮೇಲೆ ನಿಮ್ಮ ಜಮೀನಿನ ಬೆಲೆ ಹೆಚ್ಚಾಗಿದೆ. ನಾನು ಸುರೇಶ್ ಸಾಯುವವರೆಗೂ ಕೂಡ ನಿಮ್ಮ ಸೇವೆ ಮಾಡ್ತೀವಿ. ಸುರೇಶ್ ನಿಮ್ಮ ಚಿಕ್ಕ ಬಾಸ್, ಅವರೇ ನಿಮ್ಮ ಸರ್ವಿಸ್ ಮಾಡ್ತಾರೆ ಅಂತ ಹೇಳಿದ್ರು. ನೀವು ಬೆಂಗಳೂರಿಗೆ ಬಂದು ಯಾರು ಅರ್ಜಿ ಕೊಡೋದಕ್ಕೆ ಹೋಗಬೇಡಿ, ಕನಕಪುರದಲ್ಲಿಯೇ ಒಬ್ಬ ಅಧಿಕಾರಿಯನ್ನ ಇಟ್ಟಿರ್ತೀನಿ, ಇಲ್ಲೇ ಅರ್ಜಿ ಕೊಡಿ, ನಿಮ್ಮ ಸಮಸ್ಯೆಯನ್ನ ಬಗೆಹರಿಸಿಕೊಳ್ಳಿ ಅಂತ ಹೇಳಿದ್ದಾರೆ. ಇವತ್ತು SIR ಬಂದಿದೆ, ನಿಮ್ ತಲೆಯಲ್ಲಿ ನಿಮ್ಮ ಓಟು ಮತ್ತೆ ನೀವು ಅರ್ಜಿ ಹಾಕೋಬೇಕು. ನೀವು ನನ್ನ ಓಟ್ ಇದೆ ಎಲ್ಲೂ ಹೋಯ್ತು ಅಂತ ತಿಳ್ಕೊಳಂಗಿಲ್ಲ. ಅಲ್ಲಿ ಓಟಿದೆ ಇಲ್ಲಿ ಓಟಿದೆ ಅಂತ ಹೇಳಿ ಎಲ್ಲ ಕೊನೆಗೆ ಡಿಲೀಟ್ ಮಾಡ್ಬಿಡ್ತಾರೆ. ಅದಕ್ಕೆ ಅವಕಾಶ ಕೊಡೋದು ಬೇಡ. ದಯವಿಟ್ಟು ತಾವೆಲ್ಲ ಜಾಗೃತಿಯಿಂದ ಇರಬೇಕು. ಕೆರೆಗಳೆಲ್ಲ ತುಂಬಿಸ್ತಾ ಇದೀನಾ, ಯಾಕೆ? ವ್ಯವಸಾಯ ಬಿಡಕ್ ಹೋಗ್ಬೇಡಿ, ರೈತರ ಮಕ್ಕಳಾಗಿರ್ಬೇಕು. ನಿಮ್ಮ ಮೂಲ ಕಸಬನ್ನ ಬಿಡಕ್ ಹೋಗ್ಬೇಡಿ. ನಿಮ್ಮೆಲ್ಲರೂ ಕೂಡ ಬೆಂಗಳೂರು ದಕ್ಷಿಣ ಜಿಲ್ಲೆ ಅಂತ ಮಾಡಿ 2 ಲಕ್ಷ 3 ಲಕ್ಷ ಕೇಳೋರಿಲ್ಲ ಜಮೀನು. ಇವತ್ತು ಯಾವ ಜಮೀನು ಕೂಡ 50 ಲಕ್ಷ 1 ಕೋಟಿ ಕಡಿಮೆ ಇವತ್ತಿಲ್ಲ. ನಿಮ್ಮ ಋಣವನ್ನ ತೀರಿಸುವಂತ ಕೆಲಸವನ್ನ ಸಾಯೋವರೆಗೂ ನಿಮ್ಮ ಸೇವೆಯನ್ನ ಮಾಡ್ತೇವೆ ಅಂತೇಳಿ ಈ ಸಂಕಲ್ಪವನ್ನ ಮಾಡಿ. ಸುರೇಶ್ ಇದಾನೆ ಇರಯ್ಯ, ನಿಮ್ ಚಿಕ್ಕ ಬಾಸ್ ಎಲ್ಲೋ ಇದ್ದಾನೆ, ಇಲ್ಲೇ ಇದ್ದಾನೆ, ಸುಮ್ಮನೆ ಅವನೇ ನಿಮ್ ಸರ್ವಿಸ್ ಮಾಡ್ತಾನೆ. ಈಗ ಕನಕಪುರದಲ್ಲೇ ಒಬ್ಬ ಅಧಿಕಾರಿ ಪರ್ಮನೆಂಟ್ ಆಗಿ ಇಟ್ಟಿರ್ತೀನಿ. ಬೆಂಗಳೂರು ಬಂದು ಯಾರು ಅರ್ಜಿ ಕೊಡೋರಿದ್ರೆ ಅಲ್ಲಿ ಕೊಡಕ್ ಹೋಗ್ಬೇಡಿ, ಇಲ್ಲೇ ಕೊಡಿ. ಅರ್ಜಿ ಎಲ್ಲ ನನಗೆ ಬರ್ತವೆ. ಕನಕಪುರ ತಾಲೂಕಿನ ಹಲವು ಗ್ರಾಮಗಳಲ್ಲಿ ಕೃತಜ್ಞತಾ ಪ್ರವಾಸ ಹಮ್ಮಿಕೊಂಡಿರುವಂಥ ಡಿ ಕೆ ಶಿವಕುಮಾರ್ ಅವರು ಬೇಕುಪ್ಪೆ ನಾರಾಯಣಪುರ ಹಾಗೂ ಕೋಡಿಹಳ್ಳಿ ಗ್ರಾಮದಲ್ಲೂ ಕೂಡ ಕಾರ್ಯಕರ್ತರು ಹಾಗೂ ಸಾರ್ವಜನಿಕರನ್ನು ಉದ್ದೇಶಿಸಿ ಭಾಷಣವನ್ನು ಮಾಡಿದ್ರು. ಈ ವೇಳೆ ಯಾರೂ ಕೂಡ ಬೆಂಗಳೂರಿಗೆ ಬರಲಿಕ್ಕೆ ಹೋಗ್ಬಿಡಿ, ಎಲ್ಲರೂ ಕೂಡ ಕನಕಪುರದಲ್ಲೇ ನಿಮ್ಮ ಅರ್ಜಿಗಳನ್ನು ಕೊಡಿ, ಕನಕಪುರದಲ್ಲೇ ಒಬ್ಬ ಅಧಿಕಾರಿಯನ್ನು ಇಟ್ಟಿರ್ತೀನಿ, ಅಲ್ಲೇ ನಿಮ್ಮ ಅರ್ಜಿಗಳನ್ನು ಬಗೆಹರಿಸ್ಕೊಳ್ಳಿ ಅನ್ನೋ ಮಾತನ್ನು ಹೇಳಿದ್ರು. ಜೊತೆಗೆ ನಿಮ್ಮ ಚಿಕ್ಕ ಬಾಸ್ ಸುರೇಶ್ ಅವರು ನಿಮ್ಮ ಸೇವೆಯನ್ನು ಮಾಡ್ತಾರೆ, ನಿಮಗೆ ಎಲ್ಲ ರೀತಿಯ ಸಮಸ್ಯೆಗಳನ್ನು ಅವರೇ ನಿಂತು ಬಗೆಹರಿಸ್ತಾರೆ ಅನ್ನೋ ಒಂದು ಮಾತನ್ನು ಕೂಡ ಹೇಳಿರುವಂಥದ್ದು. ಜೊತೆಗೆ SIR ಬಗ್ಗೆನೂ ಕೂಡ ಡಿ ಕೆ ಶಿವಕುಮಾರ್ ಮಾತಾಡಿರುವಂಥದ್ದು. SIR ಈಗಾಗಲೇ ಬರ್ತಾ ಇದೆ, ನಿಮ್ಮ ಮತ ಪರಿಷ್ಕರಣೆ ಆಗುತ್ತೆ, ಇದ್ರ ಬಗ್ಗೆ ಗಮನ ಕೊಡಿ, ನಮ್ಮ ಕಾರ್ಯಕರ್ತರು ಕೂಡ ನಿಮ್ಮ ಜೊತೆಗಿರ್ತಾರೆ, ಎಲ್ಲವನ್ನ ಪರಿಶೀಲನೆ ಮಾಡಿ ಓಟು ಹಾಳಾಗದಂತೆ ನೋಡ್ಕೊಳ್ಳಿ ಅನ್ನೋ ಮಾತನ್ನು ಕೂಡ ಇವತ್ತು ಡಿ ಕೆ ಶಿವಕುಮಾರ್ ಅವರು ಹೇಳಿರುವಂಥದ್ದು. ಈಗಾಗಲೇ ಸಾಕಷ್ಟು ಹಳ್ಳಿಗಳಲ್ಲೂ ಕೂಡ ಪ್ರವಾಸವನ್ನು ಮುಗಿಸ್ಕೊಂಡು ಕನಕಪುರ ಟೌನ್ ಕಡೆ ಕೂಡ ಈಗಾಗಲೇ ಡಿ ಕೆ ಶಿವಕುಮಾರ್ ಅವರು ಓಡ್ತಾ ಇರುವಂಥದ್ದು. ಒಟ್ನಲ್ಲಿ ಇವತ್ತು ಇಡೀ ದಿನ ತಮ್ಮ ಕ್ಷೇತ್ರಕ್ಕೆ ಮೀಸಲಿಟ್ಟಿದ್ರು ಡಿ ಕೆ ಶಿವಕುಮಾರ್. ಸಿಎಂ ಆದ ಬಳಿಕ ಮೊಟ್ಟಮೊದಲ ಬಾರಿಗೆ ಕ್ಷೇತ್ರಕ್ಕಾಗಮಿಸಿದ್ದು ಕೃತಜ್ಞತಾ ಸಮರ್ಪಣಾ ಪ್ರವಾಸವನ್ನ ಕೈಗೊಂಡು ಜನತೆಗೆ ಧನ್ಯವಾದವನ್ನು ಕೂಡ ಅರ್ಪಿಸಿದ್ದು ವಿಶೇಷವಾಗಿತ್ತು. ನ್ಯೂಸ್ ಡೆಸ್ಕ್, ಪಬ್ಲಿಕ್ ಟಿವಿ.